ಕೃಷಿ ತಾಪಂಡ ಅರವಿಂದ್ ರೆಡ್ಡಿ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನಿರ್ಮಾಪಕ, ಉದ್ಯಮಿ ಮತ್ತು ವಕೀಲ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರವೊಂದು ಬಂದಿದೆ. ಎವಿಆರ್ ಗ್ರೂಪ್ ಮಾಲೀಕನ ಬಳಿ ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ಈಗ ನಟಿ ಕೃಷಿ ತಾಪಂಡ ಅರವಿಂದ್ ರೆಡ್ಡಿ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಮತ್ತೋರ್ವ ಅಂಧರಾಗಿದ್ದಾರೆ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ಸ್ ಕೊಡ್ತೀವಿ. ಅಪರಿಚಿತ ವ್ಯಕ್ತಿಗಳಿಂದ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ ಕೊರಿಯರ್ನಲ್ಲಿ ಬಂದಿದೆ. ನಟಿ ಕೃಷಿ ತಾಪಂಡ ವಿಚಾರವಾಗಿ ಬೆದರಿಕೆ ಹಾಕಲಾಗಿದೆ. ಅರವಿಂದ್ ರೆಡ್ಡಿ ವಿರುದ್ಧ ದೂರು ನೀಡಿದ್ದ ಕೃಷಿ ತಾಪಂಡ. ಇದೇ ಪ್ರಕರಣ ಸಂಬಂಧ ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ ಈಗ ಬಂದಿದೆ. ಬೆದರಿಕೆ ಪತ್ರ ನೋಡಿ ಪೊಲೀಸರಿಗೆ ದೂರು ನೀಡಿದ್ದಂತ ಅರವಿಂದ್ ರೆಡ್ಡಿ. ಹಾಗಾದ್ರೆ ಈ ಬೆದರಿಕೆ ಪತ್ರವನ್ನ ಕಳುಹಿಸಿ ಕೊಟ್ಟಿದ್ಯಾರು ಕೊರಿಯರ್ನಲ್ಲಿ? ಅದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಇದೆ. ಕೃಷಿ ತಾಪಂಡ ಹಾಗೂ ಅರವಿಂದ್ ರೆಡ್ಡಿ ಕೇಸ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಯಾವ ರೀತಿ ಫೋಟೋಸ್ ವೈರಲ್ ಆದ್ವು, ಪ್ರಕರಣ ಎಲ್ಲಿಂದ ಶುರುವಾಯಿತು, ಈಗ ಎಲ್ಲಿಗೆ ಬಂದು ನಿಂತಿದೆ, ತನಿಖೆ ಹೇಗೆ ನಡೀತಿದೆ ಅಂತ. ಈಗ ಕೃಷಿ ತಾಪಂಡ ಗೆಳೆಯನಿಂದಲೇ ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ ಬಂತ. ಹಾಗಾದ್ರೆ ಆರೋಪಿ ವೈಶಾಖ್ ಎಂಬಾತನ ಪತ್ತೆ ಹಚ್ಚಿದಂತ ಎಚ್ಎಎಲ್ ಠಾಣೆಯ ಪೊಲೀಸರು ನಟಿ ಕೃಷಿ ತಾಪಂಡ ಗೆಳೆಯನಾಗಿರುವಂತ ವೈಶಾಖ್ ಈತನೇ ಪತ್ರ ಬರೆದಿರೋದು. ಯಾರಿಗೆ? ಅರವಿಂದ್ ರೆಡ್ಡಿಗೆ ಬೆದರಿಕೆ ಪತ್ರ. ಆ ಮಹಿಳೆಯ ಜೊತೆಗೆ ಇರುವಂತ ಸಮಸ್ಯೆ ಕೂಡಲೇ ಬಗೆಹರಿಸಿಕೊಳ್ಳಿ ಅಂತ ಪತ್ರ ಬರೆದಿದ್ದಾನಂತೆ. ಹಾಗೆ ನನ್ನ ಗ್ಯಾರೇಜ್ಗೆ 6 ರಿಂದ 7 ಕೋಟಿ ರೂಪಾಯಿ ಹಣವನ್ನ ಕಳುಹಿಸು, ಇಲ್ಲ ಅಂದ್ರೆ ಬೇರೆ ಪರಿಣಾಮವನ್ನ ನೀನು ಎದುರಿಸಬೇಕಾಗುತ್ತೆ ಅಂತ ಪತ್ರದಲ್ಲಿ ಉಲ್ಲೇಖ ಆಗಿದೆ. ಪ್ರಕರಣ ಭೇದಿಸಿ ವೈಶಾಖ್ ಬಂಧಿಸಿರುವಂತ ಎಚ್ಎಎಲ್ ಠಾಣೆಯ ಪೊಲೀಸರು ಕೃಷಿ ತಾಪಂಡ ಮನೆಯಲ್ಲೇ ಆರೋಪಿಯನ್ನ ಬಂಧಿಸಿದ್ದಾರೆ. ಅಂದ್ರೆ ಈತ ಬೆದರಿಕೆ ಪತ್ರವನ್ನ ಅರವಿಂದ್ ರೆಡ್ಡಿ ಕಳುಹಿಸಿಕೊಟ್ಟಿ ತದನಂತರದಲ್ಲಿ ಕೃಷಿ ತಾಪಂಡ ಮನೆಯಲ್ಲಿ ಅಡಗಿ ಕೂತಿದ್ದ ವೈಶಾಖ್ ಈತನನ್ನ ಎಚ್ಎಎಲ್ ಠಾಣೆಯ ಪೊಲೀಸರೀಗ ಬಂಧಿಸಿದ್ದಾರೆ. ಹಾಗಾದ್ರೆ ಈತ ಈ ಕೇಸ್ನಲ್ಲಿ ಎಂಟ್ರಿ ಆಗಿದ್ಯಾಕೆ? ಇದೆಲ್ಲವನ್ನ ನೀನು ಬೇಗ ಬಗೆಹರಿಸ್ಕೊಳ್ಬೇಕು, ನನಗೆ 6 ರಿಂದ 7 ಕೋಟಿ ಹಣವನ್ನ ಗ್ಯಾರೇಜಿಗೆ ಕಳುಹಿಸ್ಕೊಡ್ಬೇಕು, ಈ ರೀತಿಯಾಗಿ ಈತ ಬೆದರಿಕೆ ಪತ್ರವನ್ನ ಅರವಿಂದ್ ರೆಡ್ಡಿಗೆ ಬರೆದಿದ್ದಾದ್ರೂ ಯಾಕೆ? ತದನಂತರದಲ್ಲಿ ಬೆದರಿಕೆ ಹಾಕಿ ಅಡಗಿ ಕೂತಿದ್ದು ಕೃಷಿ ತಾಪಂಡ ಮನೆಯಲ್ಲೇ. ಕೃಷಿ ತಾಪಂಡ ಗೆಳೆಯ ವೈಶಾಖ್, ಆತನ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಕೇಸ್ ಈಗ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಇದರ ಜೊತೆಗೆ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಇದರಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುಚಿತ್ರಾ, ಈಗ ಕೃಷಿ ತಾಪಂಡ ಮತ್ತು ಅರವಿಂದ್ ರೆಡ್ಡಿ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಟ್ವಿಸ್ಟ್, ಮತ್ತೇನು ಅಪ್ಡೇಟ್ ಇದೆ? ಸೌಕ ಏನು ಕೃಷಿ ತಾಪಂಡ ಹಾಗೆ ಅರವಿಂದ್ ರೆಡ್ಡಿಯ ನಡುವಿನ ಏನು ಗಲಾಟೆಗಳು ಇತ್ಯರ್ಥ ಆಗುವಂತಹ ಸಮಯದಲ್ಲಿ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಏನು ಈ ಒಂದು ಕೃಷಿ ತಾಪಂಡ ವಿಚಾರವಾಗಿ ಏನೆಲ್ಲ ಬೆಳವಣಿಗೆ ನಡೆದಿತ್ತು, ಹಾಗೆ ಅರವಿಂದ್ ರೆಡ್ಡಿಗೆ ಸಾಕಷ್ಟು ಒಂದು ರೀತಿಯಲ್ಲಿ ಅರವಿಂದ್ ರೆಡ್ಡಿ ಕೃಷಿ ತಾಪಂಡಗೆ ಕೊಡಿಸಿರುವಂತಹ ಗೋಲ್ಡ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, ಈ ಒಂದು ಫೋಟೋಸ್ಗಳು ಕೂಡ ಕೃಷಿ ತಾಪಂಡ ಹಾಗೆ ಅರವಿಂದ್ ರೆಡ್ಡಿ ಇರುವಂತಹ ಫೋಟೋಸ್ಗಳು ಕೂಡ ಇತ್ತೀಚೆಗೆ ಬಾರಿ ವೈರಲ್ ಆಗಿತ್ತು. ಆ ನಂತರದಲ್ಲಿ ಏನು ಜನವರಿ ತಿಂಗಳಲ್ಲಿ ಅರವಿಂದ್ ರೆಡ್ಡಿಗೆ ಕೃಷಿ ತಾಪಂಡ ಗೆಳೆಯ ಒಂದು ಬೆದರಿಕೆಯನ್ನ ಹಾಕಿರ್ತಾನೆ, ಜೊತೆಗೆ ಕೊರಿಯರ್ ಮೂಲಕ ಬೆದರಿಕೆ ಪತ್ರವನ್ನ ಕಳಿಸಿರ್ತಾನೆ. ಜೊತೆಗೆ ಏನು ಆ ಒಂದು ಗ್ಯಾರೇಜ್ಗೆ 6 ರಿಂದ 7 ಕೋಟಿಯನ್ನ ಕಳಿಸ್ಕೊಡ್ಬೇಕು ಅಂತ ಹೇಳಿ ಅರವಿಂದ್ ರೆಡ್ಡಿಗೆ ಒಂದು ಬೆದರಿಕೆಯ ಪತ್ರವನ್ನ ಕೃಷಿ ತಾಪಂಡ ಅವರ ಗೆಳೆಯ ಕಳಿಸ್ಕೊಟ್ಟಿರ್ತಾನೆ. ಇದೇ ವಿಚಾರವಾಗಿ ಅರವಿಂದ್ ರೆಡ್ಡಿ ಎಚ್ಎಎಲ್ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೂಡ ಕೊಟ್ಟಿರ್ತಾರೆ. ಇದೀಗ ಎಚ್ಎಎಲ್ ಪೊಲೀಸರು ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದಂತಹ ಕೃಷಿ ತಾಪಂಡ ಗೆಳೆಯ ವೈಶಾಖ್ನನ್ನ ಇದೀಗ ಅರೆಸ್ಟ್ ಮಾಡಿರುವಂತದ್ದು. ಸದ್ಯ ಅರೆಸ್ಟ್ ಮಾಡಿ ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಅನ್ನ ಮಾಡಿದ್ದಾರೆ. ಅದಾದ ನಂತರದಲ್ಲಿ ನ್ಯಾಯಾಲಯ 5 ದಿನಗಳ ಒಂದು ಪೊಲೀಸ್ ಕಸ್ಟಡಿಗೆ ಆದೇಶವನ್ನ ನೀಡಿರುವಂತದ್ದು. ಜೊತೆಗೆ ಏನು ಕೃಷಿ ತಾಪಂಡಕ್ಕೆ ಮೊದಲು ನೀನು ಈ ಒಂದು ಮಹಿಳೆಯ ನಡುವಿನ ಒಂದು ಗಲಾಟೆಯನ್ನ ಬಗೆಹರಿಸ್ಕೊ, ಅನಂತರದಲ್ಲಿ ನನಗೆ ಅದರ ಜೊತೆಗೆ 7 ಕೋಟಿಯಷ್ಟು ಹಣವನ್ನ ಕಳಿಸು ಅಂತ ಏನು ಹೇಳಿದ್ದ. ಈತನ ಹಿಂದೆ ಯಾರಿದ್ದಾರೆ, ಕೃಷಿ ತಾಪಂಡ ಏನಾದ್ರೂ ಹೇಳಿ ಈ ಒಂದು ಬೆದರಿಕೆಯನ್ನ ಹಾಕಿಸಿದ್ರ ಅಂತ ಹೇಳಿ ಪೊಲೀಸರು ಕೂಡ ಒಂದಷ್ಟು ತನಿಖೆಯನ್ನ ಮಾಡಬೇಕಾಗುತ್ತೆ. ಇತ್ತೀಚೆಗೂ ಕೂಡ ಒಂದಷ್ಟು ಫೋಟೋಗಳು ಕೂಡ ವೈರಲ್ ಆಗಿತ್ತು. ಅವರು 2023 ರಿಂದನೂ ಕೂಡ ಶ್ರೀಲಂಕಾದಲ್ಲಿ ಏನು ಒಂದು ಕ್ರಿಕೆಟ್ ಮ್ಯಾಚ್
ನಡೆಯುತ್ತೆ ಆ ಒಂದು ಸಮಯದಲ್ಲಿ ಫ್ರೆಂಡ್ಶಿಪ್ ಅನ್ನ ಒಳಗೊಂಡಿರ್ತಾರೆ. ಅದಾದ್ಮೇಲೆ ಒಂದಷ್ಟು ವರ್ಷಗಳು ಕೂಡ ರಿಲೇಶನ್ಶಿಪ್ ನಲ್ಲಿ ಇದ್ವಿ ಅಂತ ಹೇಳಿ ಅರವಿಂದ್ ರೆಡ್ಡಿ ಅವರು ಕೂಡ ಹೇಳಿರುವಂತದ್ದು. ಜೊತೆಗೆ ಕೃಷಿ ತಾಪಂಡ ಇದರ ಹೊರತಾಗಿಯೂ ಕೂಡ ಒಂದಷ್ಟು ನನಗೆ ಅರವಿಂದ್ ರೆಡ್ಡಿ ತೊಂದರೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿ ಸೂಸೈಡ್ ಅಟೆಂಪ್ಟ್ ಅನ್ನ ಕೂಡ ಮಾಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಮೇರೆಗೆ ಅವರು ಕೂಡ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಸದ್ಯ ಇದೀಗ ಕೃಷಿ ತಾಪಂಡ ಗೆಳೆಯ ಕೃಷಿ ತಾಪಂಡ ಅವರ ಮನೆಯಲ್ಲೇ ಇದೀಗ ಸಿಕ್ಕಿ ಬಿದ್ದಿರುವಂತದ್ದು. ಜೊತೆಗೆ ಅರೆಸ್ಟ್ ಕೃಷಿ ತಾಪಂಡ ಅವರ ಮನೆಯಲ್ಲೇ ಆಗಿರುವಂತದ್ದು. ಸದ್ಯ ಪೊಲೀಸರು ಕೂಡ ಮತ್ತಷ್ಟು ತನಿಖೆಯನ್ನು ಮುಂದುವರಿಸಬೇಕಾಗಿದೆ. ಸೌಖ್ಯ. ಥ್ಯಾಂಕ್ ಯು ಸುಚಿತ್ರಾ ಮಾಹಿತಿಗೆ.